ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು, ಸಿಎಂ ಚೇರ್ ವಿಚಾರವಾಗಿ ಮಾತಾಡಬೇಕು ಅಂತ ಬಹಳ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಆದರೆ ಅವರು ಅನ್ಕೊಂಡ ರೀತಿಯಲ್ಲಿ ದೆಹಲಿಯಲ್ಲಿ ಯಾವ ಚಮತ್ಕಾರವೂ ಕೂಡ ನಡೀತಾ ಇಲ್ಲ. ಸುತಾರಾಮ್ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಒಪ್ತಾ ಇಲ್ಲ. ದೆಹಲಿಗೆ ಬಂದಾಗ ಖಾಸಗಿ ಭೇಟಿಗೆ ರಾಹುಲ್ ಗಾಂಧಿ ಅವರು ಸಿಕ್ಕಿರಲಿಲ್ಲ. ಇದರ ಮಧ್ಯೆ ಮತ್ತೆ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಅವರ ಕಸರತ್ತು ಎಲ್ಲಾ ರೀತಿಯಿಂದನೂ ಕೂಡ ಮುಂದುವರೆದಿದೆ. ಹೆಂಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು ಅನ್ನುವಂತ ಹಠ ಡಿಕೆ ಶಿವಕುಮಾರ್ ಅವರಿಗೆ. ಸಿದ್ದರಾಮಯ್ಯ ಅವರಿಗೆ ಈಸಿಯಾಗಿ ಸಿಕ್ಬಿಡ್ತಾರೆ ರಾಹುಲ್ ಗಾಂಧಿ ಅವರು. ಅದು ಬಿಹಾರ ಚುನಾವಣೆಯ ಈಸಿ ಸ್ಕೆಡ್ಯೂಲ್ ಇರಲಿ, ಮತ್ತೊಂದಿರಲಿ, ಏನಾದ್ರೂ ಇರಲಿ, ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿ ಆಗಬೇಕು ಅಂತಂದ್ರೆ ಕ್ಷಣಾರ್ಧದಲ್ಲಿ ಸಾಧ್ಯ ಆಗುತ್ತೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ರಾಹುಲ್ ಗಾಂಧಿ ಭೇಟಿ ಆಗ್ತಾನೆ ಇಲ್ಲ. ಯಾಕೆ ಹಿಂಗಾಗ್ತಾ ಇದೆ? ನಾಯಕತ್ವ ಗೊಂದಲದಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಹೈಕಮಾಂಡ್, ಅದರಲ್ಲಿ ರಾಹುಲ್ ಗಾಂಧಿ. ನಾಯಕತ್ವದ ಗೊಂದಲದ ವಿಚಾರ ನಮ್ಮ ಹತ್ರ ಬರೋದೇ ಬೇಡ ಅನ್ನುವಂತ ಲೆಕ್ಕಾಚಾರವಾ, ಅಥವಾ ಸಿದ್ದರಾಮಯ್ಯ ಅವರು ಮುಂದುವರಿಲಿ ಈ ರೀತಿಯ ಒಂದು ಸಂದೇಶವನ್ನ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಲಿಲ್ಲ ಅನ್ನೋದರ ಮೂಲಕ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೆಸೇಜ್. ಇದರ ಜೊತೆಗೆ ನೀವೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಈಗಾಗಲೇ ಖರ್ಗೆ ಅವರು ಕೈ ಎತ್ತಿ ಆಗಿದೆ, ಎಐಸಿಸಿ ಅಧ್ಯಕ್ಷ. ಇನ್ನ ಒಂದು ಭರವಸೆ ಏನು ಡಿಕೆ ಶಿವಕುಮಾರ್ ಅವರಿಗೆ, ತನ್ನ ಬೆನ್ನಿಗೆ ರಾಹುಲ್ ಗಾಂಧಿ ಅವರು ನಿಲ್ತಾರೆ ಅನ್ನುವಂತ ಲೆಕ್ಕಾಚಾರ. ಆದ್ರೆ ಅದೇ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾನೆ ಇಲ್ಲ. ಇನ್ನು ಯಾವ ಆಧಾರದ ಮೇಲೆ ಈ ಲೆಕ್ಕಾಚಾರ, ಈ ವಿಶ್ವಾಸ ಗೊತ್ತಾಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಒಂದು ಸಾರಿ ಸಿಕ್ಕರೂ ಕೂಡ ಒಂದೇ ಒಂದು ಬೇಡಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಇಡ್ಲಿಕ್ಕಿದ್ದಾರೆ. ಆ ಬೇಡಿಕೆ ಸಿದ್ದರಾಮಯ್ಯ ನನ್ನ ಜೊತೆಗೆ ಸಭೆ ಮಾಡಬೇಕು ಅಂತ, ಜೊತೆಗೆ ಚೇರ್ ಕೊಡಿಸಿ ಅಂತ. ನಿಮ್ಮ ಸಮಕ್ಷಮ ನನ್ನ ಸಿದ್ದರಾಮಯ್ಯ ಅವರ ಮೀಟಿಂಗ್ ಮಾಡಿಸಿ ಒಂದ್ಸರಿ ಅಂತ ಹೇಳಿ. ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಎರಡೆರಡು ಸಾರಿ ಮುಖಾಮುಖಿಯಾಗಿದ್ದಾರೆ ಸಿಎಂ ಡಿಸಿಎಂ. ಆದರೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ರು ಸಭೆ ಮಾಡಬೇಕು. ಇದು ಈಗ ಸದ್ಯಕ್ಕೆ ಇವರ ಲೆಕ್ಕಾಚಾರ. ರಾಹುಲ್ ಜೊತೆಗೆ ಅಧಿಕಾರ ಒಪ್ಪಂದದ ಬಗ್ಗೆ ಚರ್ಚೆಗೆ ಡಿಕೆಶಿ ಕಾತರರಾಗಿದ್ದಾರೆ. ರಾಜ್ಯದ ಬಗ್ಗೆ ಗಮನ ಹರಿಸಿ ಅಂತ ಮನವಿಯನ್ನ ಮಾಡಿಕೊಳ್ಳಿಕ್ಕಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಸೇರಿ ಸಿಎಂ ಆಪ್ತರನ್ನ ಭೇಟಿಯಾಗುವ ಕೆಲಸ ಡಿಕೆ ಶಿವಕುಮಾರ್ ಅವರಿಂದ ಆಗಿದೆ. ಜಮೀರ್ ಅಹಮದ್, ಎಂಬಿ ಪಾಟೀಲ್ ಅವರನ್ನೂ ಭೇಟಿಯಾಗಿದ್ದಾರೆ. ಅವರ ಅಭಿಪ್ರಾಯವನ್ನ ರಾಹುಲ್ ಅವರ ಗಮನಕ್ಕೆ ತರೋದಕ್ಕೆ ಡಿಕೆ ಶಿವಕುಮಾರ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಬೇಡಿಕೆಗೆ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಅನ್ನೋದೇ ಸದ್ಯಕ್ಕಿನ ಕುತೂಹಲ. ರಾಹುಲ್ ಗಾಂಧಿ ಮಾತ್ರ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾನೆ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದಾರಾ? ಪಿಸಿಸಿ ಪ್ರೆಸಿಡೆಂಟ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಕಾರಣ? ಈ ಕಡೆ ಡಿಕೆ ಶಿವಕುಮಾರ್ ನೋಡಿದ್ರೆ ರಾಹುಲ್ ಗಾಂಧಿ ಅವರ ಮೇಲೆ ಭಾರೀ ಭರವಸೆಯನ್ನ ಇಟ್ಕೊಂಡು ಕೂತಿದ್ದಾರೆ, ನಿರೀಕ್ಷೆ ಇದೆ. ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗ್ತಿದೆಯಾ? ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇಲ್ಲ, ಕಾರಣ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರಾ? ಎಷ್ಟು ಸಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಹೋಗಿದ್ದಾರೋ ಬರಿಗೈಯಲ್ಲೇ ವಾಪಸ್ ಆಗಿದ್ದಾರೆ. ಇದು ಯಾವ ರೀತಿಯ ಮೆಸೇಜ್ ಕೊಡುತ್ತೆ? ಇದೂ ಕೂಡ ಅವರಿಗೆ ಟೆನ್ಷನ್ ಕಾಡ್ತಾ ಇದೆ. ಸಿದ್ದರಾಮಯ್ಯ ಈಸಿಯಾಗಿ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬರ್ತಾ ಇದ್ದಾರೆ. ನಾನ್ ನೋಡಿದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅಂತ ಹೋಗ್ತೀನಿ, ಆದ್ರೆ ಭೇಟಿ ಆಗ್ತಾನೆ ಇಲ್ಲ. ಇದು ಯಾವ ರೀತಿಯ ಮೆಸೇಜ್ ಕನ್ವೆ ಆಗುತ್ತೆ ನಮ್ಮ ಕಾರ್ಯಕರ್ತರಿಗೆ, ರಾಜ್ಯದಲ್ಲಿನ ಜನರಿಗೆ, ವಿಪಕ್ಷದವರಿಗೆ? ಡಿಕೆ ಶಿವಕುಮಾರ್ ಆಟ ಇಷ್ಟೇ ಅನ್ನೋ ರೀತಿಯ ಮೆಸೇಜ್ ಪಾಸ್ ಆಗ್ಬಿಡುತ್ತಾ ಅನ್ನೋಂಥ ಭಯ ಸ್ವತಃ ಡಿಕೆ ಶಿವಕುಮಾರ್ ಅವರನ್ನು ಕಾಡ್ತಾ ಇದೆ. ಹಿಂಗಾಗಿ ಈ ರೀತಿಯ ಲೆಕ್ಕಾಚಾರ ಸರ್ಕಸ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್, ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು, ಸಿಎಂ ಚೇರ್ ವಿಚಾರವಾಗಿ ಮಾತಾಡಬೇಕು ಅಂತ ಬಹಳ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಆದರೆ ಅವರು ಅನ್ಕೊಂಡ ರೀತಿಯಲ್ಲಿ ದೆಹಲಿಯಲ್ಲಿ ಯಾವ ಚಮತ್ಕಾರವೂ ಕೂಡ ನಡೀತಾ ಇಲ್ಲ. ಸುತಾರಾಮ್ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಒಪ್ತಾ ಇಲ್ಲ. ದೆಹಲಿಗೆ ಬಂದಾಗ ಖಾಸಗಿ ಭೇಟಿಗೆ ರಾಹುಲ್ ಗಾಂಧಿ ಅವರು ಸಿಕ್ಕಿರಲಿಲ್ಲ. ಇದರ ಮಧ್ಯೆ ಮತ್ತೆ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಅವರ ಕಸರತ್ತು ಎಲ್ಲಾ ರೀತಿಯಿಂದನೂ ಕೂಡ ಮುಂದುವರೆದಿದೆ. ಹೆಂಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು ಅನ್ನುವಂತ ಹಠ ಡಿಕೆ ಶಿವಕುಮಾರ್ ಅವರಿಗೆ.
ಸಿದ್ದರಾಮಯ್ಯ ಅವ್ರಿಗೆ ಈಸಿಯಾಗಿ ಸಿಕ್ಬಿಡ್ತಾರೆ ರಾಹುಲ್ ಗಾಂಧಿ ಅವರು. ಅದು ಬಿಹಾರ್ ಚುನಾವಣೆಯ ಈಸಿ ಸ್ಕೆಡ್ಯೂಲ್ ಇರಲಿ, ಮತ್ತೊಂದಿರಲಿ, ಏನಾದ್ರೂ ಇರಲಿ, ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿ ಆಗಬೇಕು ಅಂತಂದ್ರೆ ಕ್ಷಣಾರ್ಧದಲ್ಲಿ ಸಾಧ್ಯ ಆಗುತ್ತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ರಾಹುಲ್ ಗಾಂಧಿ ಭೇಟಿ ಆಗ್ತಾನೆ ಇಲ್ಲ. ಯಾಕೆ ಹಿಂಗಾಗ್ತಾ ಇದೆ? ನಾಯಕತ್ವ ಗೊಂದಲದಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಹೈಕಮಾಂಡ್, ಅದರಲ್ಲಿ ರಾಹುಲ್ ಗಾಂಧಿ. ನಾಯಕತ್ವದ ಗೊಂದಲದ ವಿಚಾರ ನಮ್ಮ ಹತ್ರ ಬರೋದೇ ಬೇಡ ಅನ್ನುವಂತ ಲೆಕ್ಕಾಚಾರವಾ, ಅಥವಾ ಸಿದ್ದರಾಮಯ್ಯ ಅವರು ಮುಂದುವರಿಲಿ ಈ ರೀತಿಯ ಒಂದು ಸಂದೇಶವನ್ನ ರಾಹುಲ್ ಗಾಂಧಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗಲಿಲ್ಲ ಅನ್ನೋದರ ಮೂಲಕ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೆಸೇಜ್. ಇದರ ಜೊತೆಗೆ ನೀವೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಈಗಾಗಲೇ ಖರ್ಗೆ ಅವರು ಕೈ ಎತ್ತಿ ಆಗಿದೆ, ಎಐಸಿಸಿ ಅಧ್ಯಕ್ಷರು. ಇನ್ನ ಒಂದು ಭರವಸೆ ಏನು ಡಿ.ಕೆ. ಶಿವಕುಮಾರ್ ಅವರಿಗೆ, ತನ್ನ ಬೆನ್ನಿಗೆ ರಾಹುಲ್ ಗಾಂಧಿ ಅವರು ನಿಲ್ತಾರೆ ಅನ್ನುವಂತ ಲೆಕ್ಕಾಚಾರ. ಆದ್ರೆ ಅದೇ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾನೆ ಇಲ್ಲ. ಇನ್ನು ಯಾವ ಆಧಾರದ ಮೇಲೆ ಈ ಲೆಕ್ಕಾಚಾರ, ಈ ವಿಶ್ವಾಸ ಗೊತ್ತಾಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಒಂದು ಸಾರಿ ಸಿಕ್ಕರೂ ಕೂಡ ಒಂದೇ ಒಂದು ಬೇಡಿಕೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಇಡ್ಲಿಕ್ಕಿದ್ದಾರೆ. ಆ ಬೇಡಿಕೆ ಸಿದ್ದರಾಮಯ್ಯ ನನ್ನ ಜೊತೆಗೆ ಸಭೆ ಮಾಡಬೇಕು ಅಂತ, ಜೊತೆಗೆ ಚೇರ್ ಕೊಡಿಸಿ ಅಂತ. ನಿಮ್ಮ ಸಮಕ್ಷಮ ನನ್ನ ಸಿದ್ದರಾಮಯ್ಯ ಅವರ ಮೀಟಿಂಗ್ ಮಾಡಿಸಿ ಒಂದ್ಸರಿ ಅಂತ ಹೇಳಿ. ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಎರಡೆರಡು ಸಾರಿ ಮುಖಾಮುಖಿಯಾಗಿದ್ದಾರೆ ಸಿಎಂ ಡಿಸಿಎಂ. ಆದ್ರೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಇಬ್ರು ಸಭೆ ಮಾಡಬೇಕು. ಇದು ಈಗ ಸದ್ಯಕ್ಕೆ ಇವರ ಲೆಕ್ಕಾಚಾರ. ರಾಹುಲ್ ಜೊತೆಗೆ ಅಧಿಕಾರ ಒಪ್ಪಂದದ ಬಗ್ಗೆ ಚರ್ಚೆಗೆ ಡಿಕೆಶಿ ಕಾತರರಾಗಿದ್ದಾರೆ. ರಾಜ್ಯದ ಬಗ್ಗೆ ಗಮನ ಹರಿಸಿ ಅಂತ ಮನವಿಯನ್ನ ಮಾಡಿಕೊಳ್ಳಿಕ್ಕಿದ್ದಾರೆ. ಈಗಾಗಲೇ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಸೇರಿ ಸಿಎಂ ಆಪ್ತರನ್ನ ಭೇಟಿಯಾಗುವ ಕೆಲಸ ಡಿ.ಕೆ. ಶಿವಕುಮಾರ್ ಅವರಿಂದ ಆಗಿದೆ. ಜಮೀರ್ ಅಹಮದ್, ಎಂಬಿ ಪಾಟೀಲ್ ಅವರನ್ನೂ ಭೇಟಿಯಾಗಿದ್ದಾರೆ. ಅವರ ಅಭಿಪ್ರಾಯವನ್ನ ರಾಹುಲ್ ಅವರ ಗಮನಕ್ಕೆ ತರೋದಕ್ಕೆ ಡಿ.ಕೆ. ಶಿವಕುಮಾರ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಬೇಡಿಕೆಗೆ ರಾಹುಲ್ ಗಾಂಧಿ ಏನ್ ಹೇಳ್ತಾರೆ ಅನ್ನೋದೇ ಸದ್ಯಕ್ಕಿನ ಕುತೂಹಲ. ರಾಹುಲ್ ಗಾಂಧಿ ಮಾತ್ರ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾನೆ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದಾರಾ? ಪಿಸಿಸಿ ಪ್ರೆಸಿಡೆಂಟ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಕಾರಣ? ಈ ಕಡೆ ಡಿ.ಕೆ. ಶಿವಕುಮಾರ್ ನೋಡಿದ್ರೆ ರಾಹುಲ್ ಗಾಂಧಿ ಅವರ ಮೇಲೆ ಭಾರೀ ಭರವಸೆಯನ್ನ ಇಟ್ಕೊಂಡು ಕೂತಿದ್ದಾರೆ, ನಿರೀಕ್ಷೆ ಇದೆ. ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗ್ತಿದೆಯಾ? ರಾಹುಲ್ ಗಾಂಧಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇಲ್ಲ, ಕಾರಣ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರಾ? ಎಷ್ಟು ಸಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಹೋಗಿದ್ದಾರೋ ಬರಿಗೈಯಲ್ಲೇ ವಾಪಸ್ ಆಗಿದ್ದಾರೆ. ಇದು ಯಾವ ರೀತಿಯ ಮೆಸೇಜ್ ಕೊಡುತ್ತೆ? ಇದೂ ಕೂಡ ಅವರಿಗೆ ಟೆನ್ಷನ್ ಕಾಡ್ತಾ ಇದೆ. ಸಿದ್ದರಾಮಯ್ಯ ಈಸಿಯಾಗಿ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬರ್ತಾ ಇದ್ದಾರೆ. ನಾನ್ ನೋಡಿದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅಂತ ಹೋಗ್ತೀನಿ, ಆದ್ರೆ ಭೇಟಿ ಆಗ್ತಾನೆ ಇಲ್ಲ. ಇದು ಯಾವ ರೀತಿಯ ಮೆಸೇಜ್ ಕನ್ವೆ ಆಗುತ್ತೆ ನಮ್ಮ ಕಾರ್ಯಕರ್ತರಿಗೆ, ರಾಜ್ಯದಲ್ಲಿನ ಜನರಿಗೆ, ವಿಪಕ್ಷದವರಿಗೆ? ಡಿ.ಕೆ. ಶಿವಕುಮಾರ್ ಆತ ಇಷ್ಟೇ ಅನ್ನೋ ರೀತಿಯ ಮೆಸೇಜ್ ಪಾಸ್ ಆಗ್ಬಿಡುತ್ತಾ ಅನ್ನೋಂತ ಭಯ ಸ್ವತಃ ಡಿ.ಕೆ. ಶಿವಕುಮಾರ್ ಅವರನ್ನು ಕಾಡ್ತಾ ಇದೆ. ಹಿಂಗಾಗಿ ಈ ರೀತಿಯ ಲೆಕ್ಕಾಚಾರ ಸರ್ಕಸ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್